ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಾರ್ತ್ ಇಂಡಿಯಾದು ಒನ್ ಆಫ್ ದಿ ಫೇಮಸ್ ಚಾಟ್ಸ್ ದಹಿ ವಡ ಮಾಡ್ತಾಯಿದ್ದೀನಿ. ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ರೆಸಿಪಿ ಕೂಡ ಈಸಿ ಇದೆ. ಸೊ ಇವತ್ತು ಇದನ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಇನ್ನು ಬಂದುಬಿಟ್ಟು ನಾನು ಏನಾದರೂ ಚಾಟ್ಸು, ಸ್ನ್ಯಾಕ್ಸು ಈ ಥರ ಏನಾದರೂ ಈವ್ನಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಡುಗೆನ ಬೇಗ ಮಾಡ್ಕೊಂಬಿಡ್ತೀನಿ. ಹೀಗಾಗಿ ಸಿಂಪಲ್ಲಾಗಿ ಒಂಥರ ವೆಜಿಟೇಬಲ್ ರೈಸ್ನ ಮಾಡಿಕೊಂಡೆ. ಯಾಕಂದರೆ ದಹಿ ವಡ ತಿಂದಮೇಲೆ ಅಷ್ಟೊಂದು ಹಸಿವು ಕೂಡ ಇರಲ್ಲ. ಆದರೂ ಪಾಪು ಮನೇಲಿರೋದ್ರಿಂದ ಅಡುಗೆನೆಲ್ಲ ಸ್ಕಿಪ್ ಮಾಡೋಕ್ಕಾಗಲ್ಲ. ಹೀಗಾಗಿ ಮೊದಲೇ ಅಡುಗೆ ಮಾಡಿಟ್ಬಿಡ್ತೀನಿ, ಇಲ್ಲಾಂದರೆ ಆಮೇಲೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಇನ್ನು ಬಂದುಬಿಟ್ಟು ಇದಕ್ಕೆ ಮೊದಲು ಇಂಬ್ಲಿ ಚಟ್ನಿನ ಮಾಡ್ಕೋಬೇಕು. ಅದಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲ ನೀರನ್ನ ಹಾಕಿ ಕುದಿಯೋಕೆ ಇಟ್ಕೊಂಡೆ. ಇನ್ನು ಒಂದು ಕಡೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳಿಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸಾಲ್ಟು, ಜೀರಿಗೆ ಮತ್ತು ಸ್ವಲ್ಪ ಲಿಂಬೆಹಣ್ಣನ್ನ ಬೆರೆಸ್ಕೊಂಡು ರುಬ್ಕೊತಾ ಇದ್ದೀನಿ. ಏನಕ್ಕಂದರೆ ಲಿಂಬೆಹಣ್ಣು ಬೆರೆಸಲಿಲ್ಲ ಅಂದರೆ ಕಪ್ಪಗಾಗ್ಬಿಡುತ್ತೆ. ಹೀಗಾಗಿ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಆ್ಯಡ್ ಆಗುತ್ತೆ. ಇನ್ನು ಬಂದುಬಿಟ್ಟು ಇದಕ್ಕೆ ಉದ್ದಿನ ಬೇಳೆನ ಒಂದು 7ರಿಂದ 8 ಅವರು ನೆನೆಸಿಟ್ಕೊಂಡಿದ್ದೆ ಉದ್ದಿನ ಬೇಳೆನ. ಸೊ ಈ ವಡೆ ಹೆಂಗಂದರೆ ನೀವು ದಹಿ ವಡ ಕೂಡ ಮಾಡ್ಕೋಬೋದು. ಆ್ಯಂಡ್ ಮಿಕ್ಕಿದ ಹಿಟ್ಟಲ್ಲಿ ನೀವು ನಾರ್ಮಲಿ ನಾವೇನು ಇಡ್ಲಿ ಜೊತೆ ವಡಾನ ಮಾಡ್ಕೋತೀವಲ್ವ, ಆ ವಡ ಮಾಡಿಕೊಂಡು ಚಟ್ನಿ ಜೊತೆ ಕೂಡ ತಿನ್ಕೋಬೋದು. ಇಲ್ಲ ಅವತ್ತೇ ಬೇಡ ಅನ್ನೋರು ಈ ಒಂದು ರುಬ್ಬಿದ ಹಿಟ್ಟನ್ನ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇ ವಡ ಚಟ್ನಿ ಕೂಡ ಮಾಡ್ಕೋಬೋದು. ಸೊ ಒಂದು ಕೆಲಸದಲ್ಲಿ ನಿಮಗೆ 2 ದಿನದ ಸ್ನ್ಯಾಕ್ಸ್ ಕೆಲಸ ಮುಗಿಯುತ್ತೆ. ಇನ್ನು ಬಂದುಬಿಟ್ಟು ಈ ಉದ್ದಿನ ಬೇಳೆನ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಹಿಟ್ಟನ್ನ ಸ್ವಲ್ಪ ರುಬ್ಬಬೇಕಾದ್ರೆ ತರಿಯಾಗೆಲ್ಲ ರುಬ್ಕೋಬೇಡಿ, ಸಾಫ್ಟಾಗಿ ಚೆನ್ನಾಗಿ ರುಬ್ಕೊಳ್ಳಿ. ಇನ್ನು ಬಂದುಬಿಟ್ಟು ಇದು ಕರೆಕ್ಟ್ ಆಗಿದೆಯಾ ಹಿಟ್ಟು ಅಂತ ಚೆಕ್ ಮಾಡಬೇಕಂದ್ರೆ ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಬೇಕು. ಆ ಹಿಟ್ಟೇನಾದರೂ ನೀರು ಮೇಲೆ ತೇಲಿದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಅರ್ಥ. ಇನ್ನೇನಾದರೂ ಕೆಳಗಡೆ ಕಚ್ಕೊಂಡ್ಬಿಟ್ರೆ ಆವಾಗ ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಅಂತ ಅರ್ಥ. ಇನ್ನು ಇದನ್ನು ಚಿಕ್ಕ ಉಂಡೆ ಥರ ಮಾಡಿ ಬೋಂಡ ಎಲ್ಲ ಹೆಂಗೆ ಬಿಸಿ ಮಾಡ್ಕೋತೀವಲ್ವ, ಫ್ರೈ ಆ ಥರ ಮಾಡ್ಕೋಬೇಕು. ಈ ಚಾಟ್ ಬಂದುಬಿಟ್ಟು ಒಂಥರ ಹುಳಿ, ಖಾರ, ಚಟ್ಪಟ, ಸ್ವೀಟ್ನೆಸ್ಸು ಎಲ್ಲ ಇರುತ್ತಂತಾರಲ್ಲ ಹಂಗೆ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಆರಿದ ಮೇಲೆ ಇದಕ್ಕೆ ಬಿಸಿ ನೀರಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಹಿಂಗನ್ನ ಹಾಕ್ಕೊಂಡು ಏನು ವಡೆಗಳಿರ್ತಾವಲ್ವ ಅದನ್ನು ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಬಿಸಿ ನೀರಲ್ಲಿ ಹಾಕಬೇಕು, ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಅವು. ಹಿಂಗಾಗಿ ದಹಿ ವಡೆ ಮಾಡಲಿಕ್ಕೆ ಎಷ್ಟು ಬೇಕಲ್ವ ಅಷ್ಟು ಮಾತ್ರ ನೀವು ನೀರಲ್ಲಿ ಈ ಥರ ನೆನೆ ಹಾಕ್ಕೋಬೇಕಾಗತ್ತೆ. ಮಿಕ್ಕಿದ್ದನ್ನು ಎತ್ತಿಟ್ಕೊಂಡು ಟೀ ಜೊತೆನೋ ಅಥವಾ ಚಟ್ನಿ ಜೊತೆ ವಡೆನ ನೀವು ತಿನ್ಕೋಬೋದು. ಇನ್ನು ಒಂದು ಕಡೆ ಬಂದುಬಿಟ್ಟು ಮೊಸರಿಗೆ ಸಕ್ಕರೆ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕಿ ಚೆನ್ನಾಗಿ ಮಜ್ಜಿಗೆ ಕಡಿತೀವಲ್ವ ಆ ಒಂದು ಇದರಿಂದ ಅಥವಾ ಸ್ಪೂನಿಂದ ಚೆನ್ನಾಗಿ ಸ್ಮೂತಾಗಿ ಬರೋವರೆಗೂ ಸ್ವಲ್ಪ ಕಲಸಿ ಇಟ್ಕೊಳ್ಳಿ. ನನಗೆ ಮೊದಲೇ ಮೊಸರು ಸಕ್ಕರೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಊಟ ಆದಮೇಲೆಲ್ಲ ಆಗಾಗ ಮೊಸರು ಸಕ್ಕರೆನ ತಿಂತಾ ಇರ್ತೀನಿ. ಅಂಥದ್ರಲ್ಲಿ ದಹಿ ವಡ ಅಂದ ತಕ್ಷಣ ತುಂಬ ಚಟ್ಪಟಾ ಟೇಸ್ಟ್ ಅಂತಾರಲ್ವ ಹಂಗೆ. ಸೊ ಇಲ್ಲಿ ನನ್ನ ಇಂಬ್ಲಿ ಚಟ್ನಿ ರೆಡಿಯಾಗಿದೆ, ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇಲ್ಲಿ ವಡೆಗಳು ಕೂಡ ಸ್ವಲ್ಪ ಸಾಫ್ಟ್ ಆಗಿವೆ. ಸೊ ವಡೆಯಿಂದ ಸ್ವಲ್ಪ ನೀರೇನಿರುತ್ತಲ್ವ ಅದನ್ನೆಲ್ಲ ಸ್ಕ್ವಿಂಚ್ ಮಾಡಿಕೊಂಡು ಏನು ಮೊಸರನ್ನ ಕಲಿಸ್ಕೊಂಡು ಮೊಸರು ರೆಡಿ ಮಾಡಿರ್ತೀರಲ್ವ ಆ ಮೊಸರಲ್ಲಿ ಆ್ಯಡ್ ಮಾಡಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಟಲ್ಲೇ ವಡೆಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಮೊಸರು ಕೂಡ ನೀವು ಹಾಕೋಬೋದು. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿ ಮತ್ತು ಒನ್ ಆಫ್ ದಿ ಹೆಲ್ದಿ ಒಂದು ಚಾಟು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇಷ್ಟು ಒಂದು 5 ವಡೆನ ನೀವು ತಿಂದುಬಿಟ್ರೆ ಮುಗೀತು, ನಿಮ್ಗೆ ನೆಕ್ಸ್ಟ್ ಊಟ ಮಾಡಬೇಕು ಅನಿಸಲ್ಲ. ಅಷ್ಟೊಂದು ಫಿಲ್ಡ್ ಅಂತಾರಲ್ಲ ಆ ಥರ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಸ್ಟ್ ಟ್ರೈ ಮಾಡಿ ನೀವು ಕೂಡ. ಸಮ್ಮರಲ್ಲೂ ಕೂಡ ತುಂಬಾ ಇರುತ್ತೆ. ಇದನ್ನು ನೀವು ಒಂದು 2 ಅವರ್ ಫ್ರಿಡ್ಜಲ್ಲಿಟ್ಟು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ, ಕೋಲ್ಡಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನ ಏನು ಮಾಡಬೇಕಂದ್ರೆ ಸರ್ವ್ ಮಾಡ್ಕೋಬೇಕಾದಾಗ ಈ ಥರ ವಡೆಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಮೊಸರು ಕೂಡ ನೀವು ಕೆಲವರು ಹಾಕೋಬೋದು. ಯಾಕಂದರೆ ಎಲ್ಲರದ್ದು ಟೈಮು ಒಂದೇ ತಿನ್ನೋ ಟೈಮ್ ಇರಲ್ಲ. ಹೀಗಾಗಿ ಮೊಸರಲ್ಲೇ ನೆನೆ ಇಡೋ ಬದಲು ನೀವು ಈ ಥರ ಪ್ಲೇಟ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೋಬೇಕು. ಅದ್ರ ಮೇಲೆ ಏನಂದರೆ ಸ್ವಲ್ಪ ಇಂಬ್ಲಿ ಚಟ್ನಿ, ಆಮೇಲೆ ಅದ್ರ ಮೇಲೆ ಸ್ವಲ್ಪ ಗ್ರೀನ್ ಚಟ್ನಿಯಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಒಂಥರ ಚಟ್ಪಟ ಟೇಸ್ಟು, ಖಾರ ಎಲ್ಲ ಇರುತ್ತಲ್ವ. ಸೊ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಹಾಕೋಬೋದು. ಚೂರು ಶೇವ್ ಏನಾದ್ರು ನಿಮ್ಮ ಹತ್ರ ಕುರ್ಕುರು ಥರದ್ದು ಮಿಕ್ಸರ್ ಅಂತಾರಲ್ವ ಚಿಕ್ಕದು, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕೊರಿಯಾಂಡರು, ಒಂಚೂರು ಬ್ಲ್ಯಾಕ್ ಪೆಪ್ಪರು, ಒಂಚೂರು ಸಾಲ್ಟು ಮತ್ತು ಜೀರಾ ಪೌಡರು, ಈ ಥರ ಎಲ್ಲನೂ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ತಿಂತಾಯಿದ್ರೆ
ಸಕ್ಕತ್ತಾಗಿರುತ್ತೆ ಮಾತ್ರ, ಮಸ್ಟ್ ಟ್ರೈ ಮಾಡಿ ನೋಡಿ. ಇನ್ನು ಬಂದುಬಿಟ್ಟು ಡಿಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ನನ್ನ ಮಗನಿಗೆ ಲೈಟ್ ಶೂ ತುಂಬ ದಿನದಿಂದ ಬೇಕಾಗಿತ್ತು. ಅವ್ನ ಕಣ್ಣಿಗೆ ಬಿತ್ತು, ಹಿಂಗಾಗಿ ತೊಗೊಂಡು ಬಂದೆ. ಎಷ್ಟು ಖುಷಿಯಾಗಿದ್ದಾನಂದರೆ ಪೂರ್ತಿ ದಿನ ಬರೀ ಶೂ ಹಾಕ್ಕೊಂಡು ಓಡಾಡೋದೇ ಮಾಡ್ದ. ಮಕ್ಕಳಿಗೆ ನಿಜವಾಗ್ಲೂ ತುಂಬ ಮಕ್ಕಳ ಖುಷಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಬಂದುಬಿಟ್ಟು ಅಲ್ಲೇ ಹೊರಗಡೆ ಬರ್ತಾ ನಾನು ಮ್ಯಾಂಗೋ ಮೂಸು ಮತ್ತು ರೆಡ್ ವೆಲ್ವೆಟ್ ಕೇಕ್ ತಿನ್ಕೊಂಡು ಬಂದೆ. ಏನದು? ಅಲ್ಲ, ನೀನು ಆಟೋಲ್ ತಾನೇ ಬಂದಿದ್ದು, ಇಲ್ಲೇನ ಕೂತಿದ್ಯಾ ಸುಸ್ತು ಅದೋರ್ ಥರ? ಬಾ ಹೋಗೋಣ. ಕಾಲು ನೋವಿಲ್ಲ, ಬೇಗ ಬಾ. ಸ್ಕೂಲಿಂದ ಬಂದ ತಕ್ಷಣ ವಾಟರ್ ಮೆಲನ್ ಸೀಡ್ಸ್ನ ತಿನ್ನು ಅಂತಂದರೆ ಗಿಡ ಮಾಡೋಕೆ ನಿಂತಿದ್ದಾನೆ. ಸಾಕು. ಏನು ಬೆಳೆಯುತ್ತೆ? ವಾಟರ್ ಮೆಲನ್ನೇ ಬೆಳೆಯುತ್ತಾ? ಹಾಂ, ಇವಾಗ ಸಾಕು, ಬಾ. ಸಾಕು. ಏನು ಮಾಡ್ತಾ ಇದೀಯಾ? ಓ, ವಾಟರ್ ಮೆಲನ್ ತಿನ್ನೋಕೆ ಎಕ್ಸೈಟ್ ಆಗ್ತಿದ್ಯಾ? ಎಷ್ಟು ದಿನ ಬೇಕು ಅದು ಗಿಡ ಆಗೋಕ್ಕೆ, ಬಳ್ಳಿ ಆಗೋಕ್ಕೆ? 1 ಅವರಲ್ಲಿ ಆಗ್ಬಿಡುತ್ತಾ ನಿಂದು? ನಾಳೆ ಆಗುತ್ತಾ? ನನಗೂ ಕೊಡ್ತೀಯಾ? ಚಿಕ್ಕ ಮಕ್ಕಳಿಗೆ ಅದಕ್ಕೆ ಅನ್ನೋದು, ನೀ ತುಂಬ ಇನ್ನೋಸೆಂಟು ಅಂತ. ಈ ಥರ ಬೀಜನ ನೆಡ್ತಿದ್ದಾನೆ. ನೀರು ಹಾಕೋದಕ್ಕೆ. ನೀರು ತಗೊಳಕ್ ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಅನ್ಕೊಂಡೆ. ಇವಾಗ ಫ್ಲಾಶ್ ಆಯಿತು. ಇದು ತೊಗೊಂಡು ಬರೋಕ್ಕೆ ಬಂದಿದ್ಯಾ ನೀನು? ಅಲ್ಲಿಂದ ತಲೆ ಓಡಿಸ್ತಾನೋ. ವಾಟರ್ ಮೆಲನ್ ಬೆಳೆಸ್ತೀನಿ. ಇವಾಗ ನೀರು ಹಾಕ್ತಾ ಇದೀನಿ ನೋಡಿ. ನೀರು ಹಾಕ್ತಾ ಇದೀಯಾ? ಮತ್ತೆ ಏನು ಮಾಡೋದು? ನೀರು ಹಾಕ್ತಿದ್ಯಾ? ಏನಾಗುತ್ತೆ? ಬೆಳೆತದೆ ಅಂತ. ಇವಾಗ ಊಟ ಮಾಡು. ಎಕ್ಸಾಮ್ ಚೆನ್ನಾಗಿ ಮಾಡ್ದಾ? I can't wait for the watermelon. I can't wait for the. ಈಗ ಬಾ, ಇವಾಗ ನಡಿ. Ready.